ಈ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಕಾಂಗ್ರೆಸ್ಗೆ ಅವರು ಬೆಂಬಲ ಮತದಾರರು ಮತ್ತು ಅವರು ಕಾಂಗ್ರೆಸ್ನ ಶಕ್ತಿ ಯಾರಪ್ಪ ಅಂತಂದರೆ ಐದ ಮತದಾರರು. ಅದಕ್ಕೆ ಈ ರಾಜ್ಯದಲ್ಲೂ ಕೂಡ ಈ ದೇಶದಲ್ಲಿ ಶೇಕಡ 75% ನಾವು ಐದ ವರ್ಗದ ಜನರಿದ್ದೇವೆ. ಅದೇ ರೀತಿ ಈ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಶೇಕಡ 95ಕ್ಕಿಂತ ಹೆಚ್ಚು ಪರ್ಸೆಂಟೇಜು ಐದ ವರ್ಗದ ಮತದಾರರು ವೋಟ್ ಹಾಕೋದ್ರಿಂದ ಕಾಂಗ್ರೆಸ್ ಪಕ್ಷ ಸುಮಾರು 136 ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಈ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ನಮಗೆ ಜಾತಿವಾರು ಮತ್ತು ಐದವಾರು ಬಂದಾಗ 32ರಿಂದ 35 ಜನ ಸಚಿವರನ್ನು ನೀವೇನು ಮಾಡ್ತಾ ಇದ್ರಲ್ಲ, ಇದರಲ್ಲಿ ಶೇಕಡ ನಮ್ಗೆ 22ರಿಂದ 25 ಜನರನ್ನ ಐದ ವರ್ಗದ ಸಚಿವರನ್ನೇ ನೀವು ನೇಮಕ ಮಾಡಬೇಕು, ಸಚಿವರನ್ನಾಗಿ ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ಸೋನಿಯಾಜಿಯವರಲ್ಲಿ, ರಾಹುಲ್ ಗಾಂಧೀಜಿಯವರಲ್ಲಿ, ಪ್ರಿಯಾಂಕಾ ಗಾಂಧಿಯವರಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಗಮ ಮಂಡಳಿಗಳಲ್ಲಿ ಕೂಡ ಹಣಬಲ ತೊಳಬಲ ಇದ್ದಂಥವ್ರು ಬೇಕು, ಐದ ವರ್ಗದವರಿಗೆ ಏನು ಸಿಗಬೇಕು ಅವಕಾಶಗಳನ್ನು ಅಧ್ಯಕ್ಷರನ್ನಾಗಿ ಅಲ್ಲಿ ಕೂಡ ನಿಗಮ ಮಂಡಳಿಯಲ್ಲಿ ಕೂಡ ನೀವು ಅವಕಾಶವನ್ನು ಕೊಡಬೇಕು. ನೀವು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಕ್ಕರೆ ಹೋದರೆ ಮುಂದಿನ ತೀರ್ಮಾನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಡೀ ಐದ ವರ್ಗದ ನಾಯಕರು ಮತ್ತು ಮತದಾರರು ಎಲ್ಲರೂ ಸೇರಿ ಮತ್ತೊಂದು ಸರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಗೊಂಡು ಬರ್ತಾರೆ. ನೀವು ನಂಬಿಕೆಯನ್ನು ಹೊಸಸ್ಕೋಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ನೀವು ನಂಬಿಕೆಯನ್ನು ಹೊಸಸ್ಕೋಬೇಕು. ರಾಷ್ಟ್ರೀಯ ಸಂಘಟನೆ ವತಿಯಿಂದ ನಾವು ಶೀಘ್ರದಲ್ಲಿ ದೆಹಲಿಗೂ ಕೂಡ ಹೋಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ನಾವು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ತುಂಬ ಐದು ವರ್ಗದವರಿಗೆ ನ್ಯಾಯ ಸಿಗಬೇಕು. ಐದು ವರ್ಗದ ಶಾಸಕರನ್ನೇ ನೀವು ಮಂತ್ರಿಮಂಡಲದಲ್ಲಿ ಕನಿಷ್ಠ ಪಕ್ಷ 22 ಜನರನ್ನು ಮಂತ್ರಿಗಳನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡೋದ್ರ ಸಲ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಸರ್, ನಮ್ಗೆ ಜನಸಂಖ್ಯೆ ಆಧಾರದ ಮೇಲೆ ಕೇಳ್ತಾ ಇದ್ದೇವೆ. ನಾವು 75% ಐದು ವರ್ಗದ ಜನರು ಏನಿದ್ದಾರಲ್ಲ ನಮ್ಗೆ ಸಿಗಬೇಕಾದ ಪಾಲನೆ ಕೊಡ್ರಿ ಅಂತ ಕೇಳ್ತಾ ಇದ್ದೇವೆ. ನಾವು ಹೆಚ್ಚುವರಿ ಅಂತ ಕೇಳ್ತಾ ಇದ್ದಲ್ಲ. ಸರ್, ನಾವು ಏನ್ ಹೇಳ್ತಾ ಇದ್ದೇವೆ, ನೀವು OBC ವರ್ಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ. ನಮ್ಮ ಉದ್ದೇಶ ಏನಂದ್ರೆ ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಹಿಂದುಳಿದ ವರ್ಗಕ್ಕೆ ತುಂಬಾ ಅನ್ಯಾಯ ಆಗಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾರು ಪ್ರಬಲವಾಗಿ ಟಿಕೆಟ್ಗೆ ಆಕಾಂಕ್ಷಿಗಳು ಟಿಕೆಟ್ ಪ್ರಯತ್ನ ಪಡ್ತಾರೆ, ಕೆಲವು ಉಪ್ಪಾರ್ ಶೆಟ್ರು, ಮಡವಾಳ್ ಶೆಟ್ರು, ಕೆಲವು ಜನಾಂಗ ಮುನ್ನೆಲೆಗೆ ತರಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಗುರ್ತಿಸಿ ಟಿಕೆಟ್ ಕೊಡಬೇಕು. ಆ ಗುರ್ತಿಸುವಂತ ಶಕ್ತಿಯನ್ನ ಕೆಲವರು ಅದ ಮರಿಮಾಚಿ ಮೇಲ್ವರ್ಗದ ಯಾವುದೋ ಒಂದು ಪ್ರಬಲವಾದ ಜಾತಿಗಳು ಟಿಕೆಟ್ ಪಡೆದು MLA ಆಗ್ತಾರೆ, MLC ಆಗ್ತಾರೆ. ಆದ್ರೆ ನಮ್ಮ ಉದ್ದೇಶ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೆಲವು OBC ಗ್ರೂಪ್ ನಲ್ಲಿ ಬರುವಂತ ಕ್ಯಾಸ್ಟ್ಗಳು, ಜಾತಿಗಳು ಪ್ರಬಲವಾಗಿ ಶಕ್ತಿಯಾಗಿ ಟಿಕೆಟ್ ಕೇಳುವಂತ ಒಂದು ಪರಿಸ್ಥಿತಿಯನ್ನ ನಾವು ಬೆಳೆಸ್ತಾ ಇದ್ದೀವಿ ಅಹಿಂದ. ಆದ್ರೆ OBC ಇಂದ ಯಾರು ಹೈಕಮಾಂಡ್ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 139 ಸ್ಥಾನವನ್ನ ಗೆಲ್ಲಿಸಿ ಕೊಟ್ಟಂತ ಅಹಿಂದ ವರ್ಗ ಇವತ್ತು ರಾಜ್ಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಆಳ್ತಾ ಇದ್ದಾರೆ. ಅವರೇ ಕಂಟಿನ್ಯೂ ಆಗ್ಬೋದು. ಅದು ಹೈಕಮಾಂಡ್ ಬಿಟ್ಟ ತೀರ್ಮಾನ, ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟ ತೀರ್ಮಾನ. ಆದ್ರೆ ಪ್ರಬಲ ನಾಯಕರಾಗಿ ನಮ್ಮ ಒಂದು ಈಡಿಗೆ ಸಮಾಜದ ಮಾನ್ಯ ಹರಿಪ್ರಸಾದ್ ಸಾಹೇಬರು ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಟ್ಟಾಳಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ನಮ್ದು ಒಂದು ಡಿಮ್ಯಾಂಡ್. ಎರಡನೇದಾಗಿ ಯಾರು ಈಗ ನಮ್ಮ ಮೈಸೂರು ಜಿಲ್ಲೆ ಚಾಮರಾಜನಗರ ಕ್ಷೇತ್ರದಿಂದ ಪುಟ್ಟರಾಜ ಶೆಟ್ಟರ್ ಆಯ್ಕೆ ಆಗಿದ್ದಾರೆ. ಉಪ್ಪಾರ್ ಏಕೈಕ ವ್ಯಕ್ತಿ, ಮೊದಲು ಸಚಿವ ಸ್ಥಾನ ಮಾಡಿದ್ರು, ಈಗ ಇದ್ದಾರೆ MSI ಎಲ್ಲ ಅಧ್ಯಕ್ಷರಾಗಿದ್ದಾರೆ. ಅಂತವರು ಗುರುತಿಸಿ ನೀವು ಹೊಸದಾಗಿ ಈಗ ಏನು ಸಚಿವ ಸಂಪುಟ ಪುನರ್ರಚನೆ ಆದ್ರೆ
ಕೆಲವು ವ್ಯಕ್ತಿಗಳಿಗೆ, ಕೆಲವು ಜನಾಂಗಕ್ಕೆ ನೀವು ಮುನ್ನೆಲೆಗೆ ತರಬೇಕು ಅಂದ್ರೆ ಸಾಮಾಜಿಕ ನ್ಯಾಯದಲ್ಲಿ ಅಂತ ವ್ಯಕ್ತಿಗಳು MLA ಆಗಿರೋರನ್ನ ಗುರುತಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ನಾವು ಒಂದು ಡಿಮ್ಯಾಂಡ್ ಇಡ್ತೀವಿ. ಮತ್ತೆ ನಮ್ಮ ರಾಷ್ಟ್ರ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಮೇಡಮ್ಗೂ ಒಂದು ನಮ್ಮ ಡಿಮ್ಯಾಂಡ್, ಕರ್ನಾಟಕದಲ್ಲಿ ಅಹಿಂದ ಶಕ್ತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಸರ್ಕಾರವನ್ನು ರಚಿಸಲಿಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀವಿ. ಏನು 75% ಜನಸಂಖ್ಯೆ ಮತ್ತು ಮತ. ಯಾಕಂದ್ರೆ ಈಗ ಜಾತಿಗಂತೆ ಮಾಡಿ ಅದು ಬಿಡುಗಡೆ ಮಾಡ್ಬೇಕಾದ್ರೆ ಪ್ರಬಲ ಕೋರ್ಮನವರು ಅದು ವಿರೋಧ ಮಾಡಿದ್ದಾರೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಇಟ್ಟು ಪಾಸ್ ಮಾಡಬೇಕು. ತಾವು ಮಾಧ್ಯಮ ಮಿತ್ರರು ಕ್ವಶನ್ ಕೇಳೋದು ಒಳ್ಳೇದು.